महाराष्ट्र से आता है डोंगरगांव से पानी आता है। क्या खाते हो? और कुछ बोलना है गांव की तरफ से हमको? यही है सर, इसका कैपेसिटी बढ़ाना है बहुत। ಜನ ಸರ್ವೆ ಮಾಡಿದ್ರೆ ಎಷ್ಟು ದಿವಸ ಮುಗಿಸ್ತಾರೆ? ಒಂದು ವಾರ ಮುಗಿಸ್ತಾರೆ. ಈಗೇನು ಸಾಯಿಲ್ ಎರೋಷನ್ ಆಗಿದೆ, ಸಾಯಿಲ್ ಎರೋಷನ್ಗೆ ಕೆನ್ ವಿ ಗಿವ್ ಸಬ್ಮಿಟ್ SDRF ಪ್ರಕಾರ ಕ್ಲಿಕ್ ಬರ್ಬೋದು, ಸಬ್ಮಿಟ್ क्या एक्सपर्ट 300 mm बारिश आए तो भी कुछ नहीं होना चाहिए। कितना ही पूरा टैंक कितना ही कर सबमर्जेंस एरिया है तब टोटल टैंक एरिया बहुत छोटा है, 4 महीने में पानी खत्म हो जाता है। 4 महीने पहले था आपने और जनवरी फरवरी में हो जाता है। मैंने रिलीज यारिದ್ರೆ सरियाಗಿ डिजाइन ಮಾಡಿ क्वालिटी डिजाइन ಆಗಬಾರದು। वापस जाना है, काम करे तो हो गया ना। हमको आश्चर्य लगता है आप देखो ಮಣ್ಣು ಕೊಚ್ಕೊಂಡು ಹೋಗಿದೆ, ಕೆಲವೊಂದು ಮನೆಗಳು ಬಿದ್ದಿದ್ದಾವೆ, ಬೆಳೆ ನಷ್ಟ ಆಗಿದೆ. ಇದಕ್ಕೆ ತತ್ಕ್ಷಣವೇ ಪರಿಹಾರ ಕೊಡುವಂತ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಈ ಏನ್ ಟ್ಯಾಂಕ್ ಇದೆ, ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ. ಬಹಳ ಇದು ಇನ್ನೂ 300 mm ಮಳೆ ಆಗಿದೆ. ಒಂದೇ ದಿವಸದಲ್ಲಿ 24 ತಾಸಿನಲ್ಲಿ 300 mm ಮಳೆ ಆಗಿದ್ದು ಇದು ದಾಖಲೆ. ನನಗೆ ತಿಳಿದ ಮಟ್ಟಿಗೆ ಇದು 100 ವರ್ಷದ ದಾಖಲೆ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ ಇವತ್ತು. ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿ ಆಗಿ ಮಳೆ ಜಾಸ್ತಿ ಆಗಿ 300 mm ಮಳೆ ಬಿದ್ದರೂ ಸಹಿತ ಇಲ್ಲೇನ್ ಕೆರೆ ಇದೆ, ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ ನಂತರ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ. NDRF SDRF ಅಲ್ಲಿ ನೀರಾವರಿ ಹೊಲಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ? 13,000 ಇರಬಹುದು, 13,600. ಮತ್ತೆ ಡ್ರೈ ಏರಿಯಾ ಇದ್ರೆ ಅದಕ್ಕೆ ಮೋಸ್ಟ್ಲಿ 6,000 8,000 ಏನೋ ಇದೆ. 8,500 ಇವತ್ತು ಒಣಭೂಮಿ ಇದ್ರೆ 8,500 ಪರ್ ಹೆಕ್ಟರ್ ಪರಿಹಾರ ಇದೆ. ನೀರಾವರಿ ಇದ್ರೆ 13,000 18,000 ನೀರಾವರಿಗೆ 18,000. ಈಗ ನೀರಾವರಿ ಇದ್ರೆ 18,000 ಮತ್ತೆ ನಿಮ್ಮ ಡ್ರೈ ಇದ್ರೆ